ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸ್ವಜ್ಞಾನಸುಖಶಕ್ತಿಪಯೋನಿಧಿಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಹರಿಭಕ್ತಿ ಸಾರದ ಈ 16ನೆಯ ಪದ್ಯದಲ್ಲಿ ನಾವು ಇದ್ದೇವೆ. ಕನಕದಾಸರು ಪರಮಾತ್ಮನ ಜೊತೆಗೆ ಕ್ಷೇಮ ಸಮಾಚಾರದ ವಿನಿಮಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಚಿಂತನೆ ಈ ಪದ್ಯದಲ್ಲಿ ಇದೆ. ಪರಮಾತ್ಮ ನಿನ್ನ ಅನುಗ್ರಹದಿಂದಲೇ ನಾವು ಕ್ಷೇಮವಾಗಿ ಇರಲಿಕ್ಕೆ ಸಾಧ್ಯ. ಪರಮಾತ್ಮನ ಅನುಗ್ರಹ ತಪ್ಪಿತು ಅಂದರೆ ಕೋಟ್ಯಾನುಕೋಟಿ ಸಂಪತ್ತು ಇರಲಿ, ಬಂಗಾರ ಇರಲಿ, ಆಸ್ತಿ ಇರಲಿ, ಏನು ಇದ್ದರೂ ಕೂಡ ಭಗವಂತನ ಒಂದು ಅನುಗ್ರಹ ಪೂರ್ಣವಾಗಿ ನಮ್ಮಲ್ಲಿ ಇಲ್ಲ ಅನ್ನುವುದಾದರೆ ಎಲ್ಲವೂ ವ್ಯರ್ಥವಾದಂತೇನೆ, ಗಳಿಸಿದ್ದೆಲ್ಲವೂ ವ್ಯರ್ಥವಾದಂತೇನೆ. ಹೀಗಾಗಿ ಆ ಭಗವಂತನ ಅನುಗ್ರಹದಿಂದಲೇ ನಾವು ಕ್ಷೇಮವಾಗಿ ಇರಲಿಕ್ಕೆ ಸಾಧ್ಯ. ನಿನ್ನ ಕ್ಷೇಮದ ಸಮಾಚಾರವನ್ನ ನೀನು ತಿಳಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಈ ಪದ್ಯದ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಶ್ರೀಮದುತ್ಸಹ ದೇವನುತ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮದಿಂ ಸಾಷ್ಟಾಂಗವೆರಗುತೆ ಮಾಳ್ವೆ ಭಿನ್ನಪವಾ. ಈ ಮಹಿಯೊಳಿವರೆಗೆ ನಾವು ಸುಕ್ಷೇಮಿಗಳು ನಿನ್ನಯ ಪಾದಾಬ್ಜ ಕ್ಷೇಮ ವಾರ್ತೆಯ ನರುಹಿ ರಕ್ಷಿಸು ನಮ್ಮ ನನವರತ. ಭಗವಂತ ನೀನು ಎಂಥವ ಗೊತ್ತಾ? ಶ್ರೀಮದುತ್ಸಹ. ಶ್ರೀಮದುತ್ಸವ ಅಂದರೂ ತಪ್ಪಿಲ್ಲ, ಶ್ರೀಮದುತ್ಸಹ ಅಂದರೂ ತಪ್ಪಿಲ್ಲ. ಲಕ್ಷ್ಮೀದೇವಿಯ ಜೊತೆಗೆ ಯಾವಾಗಲೂ ವಿಹಾರ ಮಾಡುವಂತಹ ಮಹಾನುಭಾವ. ನಾವು ಪ್ರತಿ ಸಮಯದಲ್ಲೂ ಕೂಡ ನಮ್ಮ ಹೆಂಡತಿಯ ಜೊತೆಗೆ ವಿಹಾರ ಮಾಡುವಂತಹ ಸೌಭಾಗ್ಯ ಪಡೆದಿದ್ದೇವೇನು ಯೋಚನೆ ಮಾಡಿ. ವಿಹಾರ ಇದರ ಅರ್ಥ ಸಂತೋಷದಿಂದ ಪ್ರತಿ ಕ್ಷಣವೂ ನಮ್ಮ ಹೆಂಡತಿಯ ಜೊತೆಗೆ ನಾವು ಸಂತೋಷದಿಂದ ಇರ್ತೇವೇನು? ಒಮ್ಮೆ ಸಿಟ್ಟು, ಒಮ್ಮೆ ಕೋಪ, ಒಮ್ಮೆ ಬೇಜಾರು, ಒಮ್ಮೆ ಅದೇ ರೀತಿಯಾದಂತಹ ಬೇಜವಾಬ್ದಾರಿತನ, ಈ ಅನೇಕ ರೀತಿಯಾದಂತಹ ಮಜಲುಗಳಲ್ಲಿ ಗಂಡ ಹೆಂಡತಿಯ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ಇರಬಹುದು. ಆದರೆ ಲಕ್ಷ್ಮೀದೇವಿಯ ಜೊತೆಗೆ ನಿರಂತರದಲ್ಲಿ ಸಂತೋಷದಿಂದ ಇರುವಂತಹ ಮಹಾನುಭಾವ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ನಿನ್ನ ಧರಿಸಿ ಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ಅಷ್ಟು ರೂಪಗಳಿಂದ ಲಕ್ಷ್ಮೀದೇವಿಯನ್ನ ತೊಡೆಯ ಮೇಲೆ ಲಕುಮಿಯಾಗಿ, ಅಷ್ಟು ರೂಪಗಳಿಂದ ಲಕ್ಷ್ಮೀದೇವಿಯ ಜೊತೆಗೆ ಉತ್ಸವವನ್ನ ತೋರುವಂತಹ ಮಹಾನುಭಾವ ನಮ್ಮ ಭಗವಂತ. ನೋಡಿ, ಅವನಿಗೂ ನಮಗೂ ಇರುವ ವ್ಯತ್ಯಾಸ ತಿಳಿಯುತ್ತಲ್ಲ. ನಮ್ಮ ಮನೆಯ ವ್ಯಾಪಾರ ನೋಡಿ, ಭಗವಂತನ ವ್ಯಾಪಾರ ನೋಡಿ. ನಾವೆಲ್ಲ ಅಂತಿರ್ತೇವೆ ನಾನು ಭಗವಂತ ಇಬ್ಬರೂ ಒಬ್ಬರೇ ಅಂತಿರ್ತೇವೆ ಅಲ್ವಾ? ಅನ್ನೋದಾದರೆ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನ ಹೇಗಿದೆ, ಅವನ ಜೀವನ ಹೇಗಿದೆ. ಶ್ರೀಮದುತ್ಸವ ಅಥವಾ ಶ್ರೀಮದುತ್ಸಹ ನಮ್ಮ ಭಗವಂತ. ಎಲ್ಲಿಯವರೆಗೂ ಒಂದು ದಿವಸವೋ 2 ದಿವಸವೋ ಉತ್ಸವದಿಂದ ಇರುವ ಮಹಾನುಭಾವವಲ್ಲ. ಆವ ದೇವರಿಗೆ ಈ ವೈಭವವು ನಾ ಕಾಣೆ ರಾವಣಾಂತಕ ಸ್ವಾಮಿ ಶ್ರೀ ಪುರಂದರ ವಿಠಲ. ಇಂತಹ ಮಹಾನುಭಾವ ನಮ್ಮ ಭಗವಂತ. ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಒಂದು ಕ್ಷಣವೂ ಕೂಡ ಬಿಟ್ಟಗಲದೇನೆ ಪುರುಷೋತ್ತಮನ ವಕ್ಷೋ ನಿವಾಸಿನಿ, ತನ್ನ ಹೃದಯದಲ್ಲೇ ತನ್ನ ಮಡದಿಯನ್ನ ಇಟ್ಟುಕೊಂಡು ವಿಹಾರ ಮಾಡುವಂತಹ ಮನೋಹರನಾದ ಮಹಾನುಭಾವ ಅವನು ನಮ್ಮ ಭಗವಂತ. ಶ್ರೀಮದುತ್ಸಹ ಮೇಲಿನ ಅರ್ಥವನ್ನ ನೋಡೋಣ. ಮೊದಲಿಗೆ ಮಹಾಲಕ್ಷ್ಮೀ ದೇವಿಯಿಂದ ಕೂಡಿಕೊಂಡು ನಿರಂತರದಲ್ಲಿ ವಿಹಾರ ಮಾಡುವಂತಹ, ನಲಿಯುವಂತಹ ಮಹಾನುಭಾವ. ದೇವತೆಗಳಿಂದ ನಿರಂತರವಾಗಿ ಸ್ತೋತ್ರ ಮಾಡಿಸಿಕೊಳ್ಳುವ ಮಹಾನುಭಾವ. ಶ್ರೀರಾಮ, ಸೀತಾಪತಿಯಾದ ಶ್ರೀರಾಮಚಂದ್ರನೇ, ಚರಣ ಸೇವಕ, ನಿನ್ನ ಪಾದದ ಸೇವೆಯನ್ನ ಮಾಡ್ತಾ ಇರುವಂತಹ ನಾನು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ನಾನು ಮಾಡ್ತಾ ಇದ್ದೇನೆ.
ಕೇವಲ ನಮಸ್ಕಾರ ಮಾಡುತ್ತಾ ಇರುವುದು ಮಾತ್ರ ಅಲ್ಲ, ನಿನಗೆ ಭಿನ್ನಹವನ್ನ ಮಾಡಿಕೊಡ್ತಾ ಇದ್ದೇನೆ ಸ್ವಾಮಿ. ಭೂಮಿಯೊಳಗೆ ನಾವು ಕ್ಷೇಮದಿಂದ ಇದ್ದೇವೆ. ನಿನ್ನ ಅನುಗ್ರಹದಿಂದ ನಿನ್ನ ಕ್ಷೇಮ ವಾರ್ತೆಯನ್ನ ಅರುಹು, ನೀನು ಹೇಗಿದ್ದೀಯಾ ಅನ್ನುವ ಚಿಂತನೆಯನ್ನ ನಮಗೆ ನೀಡಿ ಅನುಗ್ರಹವನ್ನ ಮಾಡು, ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಮಾಡುತ್ತಾ ಇದ್ದಾರೆ. ನೋಡಿ, ಕ್ಷೇಮ ವಾರ್ತೆಯನ್ನ ನಾವು ಕೇಳ್ತಾ ಇದ್ದೇವೆ ಅಂದರೆ ಎರಡ ಸಮಯದಲ್ಲಿ ಕೇಳ್ತೇವೆ. ಒಂದು, ಅವರು ನಮ್ಮ ಎದುರಿಗೆ ಇದ್ದಾಗ ಕ್ಷೇಮ ವಾರ್ತೆ, ಎಷ್ಟೋ ದಿನಗಳ ನಂತರದಲ್ಲಿ ಎದುರಿಗೆ ಬಂದು ಪರಿಚಯ ಇದ್ದವರಾದರೆ ಕ್ಷೇಮ ವಾರ್ತೆಯನ್ನ ಕೇಳ್ತೇವೆ. ಇಲ್ಲ ಅನ್ನುವುದಾದರೆ ಒಂದು ಫೋನ್ ಹಚ್ಚಿಯೋ ಅಥವಾ ಪತ್ರ ಬರೆದೋ ನಾವು ಕ್ಷೇಮ ವಾರ್ತೆಯನ್ನ ಕೇಳ್ತೇವೆ. ಈ ಕ್ಷೇಮ ವಾರ್ತೆ ಕೇಳಬೇಕು ಅನ್ನುವುದಾದರೆ ನಮ್ಮಲ್ಲಿ ಬಾಂಧವ್ಯ ಇರಬೇಕು. ಇಷ್ಟು ದಿನಗಳ ಕಾಲ ನಾವು ಜೀವನವನ್ನ ಸಾಗಿಸಿದ್ದೇವಲ್ಲ, ಒಮ್ಮೆ ಆದರೂ ಕೂಡ ಭಗವಂತನ ಮುಂದೆ, ಭಗವಂತ ನಿನ್ನ ಅನುಗ್ರಹದಿಂದ ನಾವು ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿದ್ದೇವೆ, ನಿನ್ನ ಕ್ಷೇಮದ ಬಗ್ಗೆ ನಮಗೆ ತಿಳಿಸು ಅನ್ನುವ ಪ್ರಾರ್ಥನೆಯನ್ನ ಒಬ್ಬರಾದರೂ ಮಾಡಿದ್ದೇವ? ಯಾಕೆ ಹೇಳಿ? ನಮ್ಮ ಹತ್ತಿರದಲ್ಲಿ ದೇವರಿದ್ದಾನೆ, ನಮ್ಮ ಮುಂದೆ ದೇವರಿದ್ದಾನೆ, ಅಥವಾ ದೇವರು ಭೇಟಿಯಾಗಿದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ಅಥವಾ ಆ ದೇವರಿಗೆ ಕೇಳಬೇಕು ಹೇಳಬೇಕು ಅನ್ನುವ ಬುದ್ಧಿ ನಮಗೆ ಇನ್ನೂ ಬಂದೇ ಇಲ್ಲ. ಕೇವಲ ನಾವು ಭಕ್ತರು ಅನ್ನಿಸಿಕೊಂಡಿದ್ದೇವೆ. ಅಷ್ಟು ದುಡ್ಡು ಕೊಟ್ಟಿದ್ದೇವೆ ಆ ದೇವಸ್ಥಾನಕ್ಕೆ, ಈ ಮಠಕ್ಕಿಷ್ಟು ದುಡ್ಡು ಕೊಟ್ಟಿದ್ದೇವೆ, ಅದರಿಂದ ಭಕ್ತರಾಗುವುದಲ್ಲ. ಈ ಭಾವ ಇದ್ದಾಗ ಭಕ್ತರಾಗಲಿಕ್ಕೆ ಸಾಧ್ಯ ಅಲ್ವಾ? ಇಂತಹ ಭಕ್ತಿಯನ್ನ ಮಾಡಿದವರು ಕನಕದಾಸರು. ನಿನ್ನ ಅನುಗ್ರಹ ಇರುವವರೆಗೂ ನಾನು ಕ್ಷೇಮದಿಂದ ಇರ್ತೇವೆ, ನಿನ್ನ ಅನುಗ್ರಹದಿಂದ ಕ್ಷೇಮವಾಗಿ ಇದ್ದೇನೆ, ನಿನ್ನ ಕ್ಷೇಮ ವಾರ್ತೆಯನ್ನ ಅರುಹು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲ, ಜಗತ್ತಿನ ಜೀವರಾಶಿಗಳಿಗೆ ಮಾತ್ರವಲ್ಲದೇನೆ 33 ಕೋಟಿ ದೇವತೆಗಳಿಂದ ಆರಂಭ ಮಾಡಿಕೊಂಡು ಎಲ್ಲರಿಗೂ ಕ್ಷೇಮವನ್ನ ನೀಡುವಂತಹ ಮಹಾನುಭಾವನ ಕ್ಷೇಮವನ್ನ ಕನಕದಾಸರು ಕೇಳಿದ್ಯಾಕೆ ಇದೆ ಈ ಪದ್ಯದ ಚಿತ್ರಣ. ಈ ಒಂದು ಪ್ರಶ್ನೆಯಲ್ಲಿ ಅಡಗಿದೆ. ಸರ್ವೋತ್ತಮನಾದ ಭಗವಂತನ ಕ್ಷೇಮವನ್ನ ಯಾಕೆ ಕನಕದಾಸರಿಗೆ ಗೊತ್ತಿಲ್ಲೇನು? ನಮ್ಮ ಭಗವಂತ ಅನ್ನಮಯ, ವಿಜ್ಞಾನಮಯ, ಆನಂದಮಯ, ಮನೋಮಯ, ಇದೆಲ್ಲವೂ ನಮ್ಮ ಕನಕದಾಸರಿಗೆ ಗೊತ್ತಿಲ್ಲೇನು? ಎಲ್ಲವೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಆ ಭಗವಂತನಿಗೆ ಯಾಕೆ ಕ್ಷೇಮದಿಂದಿದ್ದೀಯಾ ಅಂತ ಕೇಳಿದರು. ಹಿಂದೆ ಸೀತಾಮಾತೆ ಕೇಳಿದ್ಲಲ್ವಾ? ಹನುಮಂತ ದೇವರು ಯಾವ ಅಶೋಕವನಕ್ಕೆ ಬಂದಾಗ, ರಾವಣನ ಆಸ್ಥಾನ ಆ ಅಶೋಕವನಕ್ಕೆ ಬಂದಾಗ ಸೀತಾದೇವಿ ಹನುಮಂತನನ್ನ ನೋಡಿ ಕೇಳಿದಳಂತೆ. ತುಪ್ಪ ಪಂಚಾಮೃತ ಅಂದು ಅಡವಿ ಗಡ್ಡೆಗಳಿಂದು ಕರಪುರ ವಿಳ್ಳೆ ಅಂದು ಕುರುಕು ಇಂದು ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಇಂದು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಹಾಗೆ ಸೀತಾಮಾತೆ ಕೇಳಿದ್ಲಲ್ವಾ? ಸೀತೆಗೇನು ರಾಮನ ಬಗ್ಗೆ ಗೊತ್ತಿಲ್ಲೇನು? ಆ ಕ್ಷೇಮ ವಾರ್ತೆಯನ್ನ ಕನಕದಾಸರು ಭಗವಂತನಿಗೆ ಕೇಳ್ತಾ ಇದ್ದಾರೆ ಅನ್ನುವುದಕ್ಕಾಗಿ, ಹಿಂದೆ ಸೀತೆ ಕೇಳಿದ್ದಾಳೆ ಅನ್ನುವುದಕ್ಕಾಗೇನೆ ಶ್ರೀರಾಮನೇ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಪದ್ಯದಲ್ಲಿ. ಉಳಿದ ಯಾವ ಕಡೆಗಳಲ್ಲೂ ಕ್ಷೇಮ ವಾರ್ತೆ ಕೇಳಿದ್ದರ ಉಲ್ಲೇಖ ಬರೋದಿಲ್ಲ. ಆದರೆ ಕ್ಷೇಮ ವಾರ್ತೆಯನ್ನ ಕೇಳಿದ್ದು ಎಲ್ಲಿ ಉಲ್ಲೇಖ ಅಂದರೆ ರಾಮಾಯಣದಲ್ಲಿ, ರಾಮನ ಚಿಂತನೆಯಲ್ಲಿ. ಹಾಗಾಗಿ ಶ್ರೀರಾಮ ನಿನ್ನಯ ಚರಣ ಸೇವಕ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಶ್ರೀರಾಮ ನಿನ್ನ ಚರಣ ಸೇವಕಿಯಾದಂತಹ ಸೀತಾಮಾತೆಯೇ ನಿನ್ನ ಕ್ಷೇಮವನ್ನ ಕೇಳಿದ್ದಕ್ಕಾಗಿ ಧಾವಿಸಿಕೊಂಡು ಬಂದು ಆ ಸೀತಾಮಾತೆಯನ್ನ ರಕ್ಷಣೆ ಮಾಡಿ ಮರಳಿ ಪಡೆದೆಯಲ್ಲ, ಹಾಗೆ ನಿನ್ನ ಕ್ಷೇಮ ವಾರ್ತೆಯನ್ನ ನಾನು ಕೇಳ್ತಾ ಇದ್ದೇನೆ ಅಂದ ಮೇಲೆ ಈ ಸಂಸಾರ ಎನ್ನುವ ಅಶೋಕವನದಲ್ಲಿ ರಾವಣನ ಆಸ್ಥಾನದಲ್ಲಿ ಇದ್ದೇನೆ. ಈ ಸಂಸಾರ ಎನ್ನುವಂತಹ ಈ ಯಾವ ರಾವಣನಿಂದ ನನ್ನನ್ನ ಹೊರತಂದು ನಿನ್ನ ಬಳಿಗೆ ಕರೆದುಕೊಳ್ತೀಯಾ ಅನ್ನುವ ಚಿಂತನೆ ಇಟ್ಟುಕೊಂಡೆ ನಿನ್ನ ಕ್ಷೇಮ ವಾರ್ತೆಯನ್ನ ಕೇಳ್ತಾ ಇದ್ದೇನೆ ಅನ್ನುವ ಧಾಟಿಯಲ್ಲಿ ಕನಕದಾಸರು ಕ್ಷೇಮ ವಾರ್ತೆಯನ್ನ ಕೇಳಿದ್ದು ಅಂತ ನಾವು ಚಿಂತನೆ ಮಾಡಬಹುದು. ಹಾಗಾಗಿ ಶ್ರೀಮದುತ್ಸಹ ಎರಡೂ ಪಾಠಾಂತರ ಇದೆ. ಶ್ರೀಮದುತ್ಸವ, ಶ್ರೀಮದುತ್ಸಹ ಅಂತ. ಶ್ರೀ ಅಂದರೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯ ಜೊತೆಗೆ ಸದಾ ಕಾಲದಲ್ಲಿ ನಲಿಯುವಂತಹ ಮಹಾನುಭಾವ, ಇವರಿಬ್ಬರಿಗೂ ವಿಯೋಗ ಇಲ್ಲ. ಎಂದಿಗೂ ಕೂಡ ವಿಯೋಗದ ಚಿಂತನೆಯನ್ನ ಮಾಡಬಾರದು.
ಜೊತೆಗೆ ಇನ್ನೂ ಒಂದು ಅರ್ಥ ನೋಡುವುದಾದರೆ ಶ್ರೀ ಅನ್ನುವ ಶಬ್ದಕ್ಕೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀ ಅನ್ನುವ ಶಬ್ದಕ್ಕೆ ಭಾರತೀ ದೇವಿ ಎನ್ನುವುದಾಗಿ ಅರ್ಥ ಮಾಡಿದ್ದಾರೆ. ಯಾಕೆ ಭಾರತೀ ದೇವಿ ಅಂದರೆ ಶಂ ರೂಪೇತು ರಥೇರ್ ವಾಯೋ ಶಂ ಸುಖ ರೂಪದಲ್ಲಿ ಇರತಕ್ಕಂತಹ ವಾಯುದೇವರಾದರೆ ಶ್ರೀರಿತ್ಯೇವಚ ಭಾರತೀ ಸಂಪತ್ತಿನ ರೂಪದಲ್ಲಿ ಇರತಕ್ಕಂಥವಳು ಭಾರತೀ ದೇವಿ. ಹಾಗಾಗಿ ಶ್ರೀಮದುತ್ಸಾಹ ಅಂತಂದರೆ ಶ್ರೀ ಅನ್ನುವ ಶಬ್ದಕ್ಕೆ ಭಾರತೀ ದೇವಿ ಎನ್ನುವುದಾಗಿ ಅರ್ಥ. ಆ ಭಾರತೀ ದೇವಿಯ ಜೊತೆಗೆ ಸದಾ ಕಾಲದಲ್ಲಿ ರಮಿಸುವಂತಹ ರಮಣ ಮಾಡುವಂತಹ ಮಹಾನುಭಾವರು ಅಂದರೆ ವಾಯುದೇವರು. ಹೀಗಾಗಿ ಸಕಲ ದೇವತೆಗಳೂ ಕೂಡ ಭಗವಂತನ ಸ್ತೋತ್ರವನ್ನ ಮಾಡ್ತಾರೆ. ಎಲ್ಲಿಯವರೆಗೂ? ಪ್ರಳಯ ಕಾಲದವರೆಗೂ. ಆ ಪ್ರಳಯ ಕಾಲದಲ್ಲೂ ಭಾಗವತ ಧರ್ಮವನ್ನ ಬಿಡದೇನೆ ನಿರಂತರದಲ್ಲಿ ಆ ಪ್ರಳಯದ ಸಂದರ್ಭದಲ್ಲಿಯೂ ಕೂಡ ಆ ಭಗವಂತನ ಸ್ತೋತ್ರ ಮಾಡುವ ಏಕೈಕ ವ್ಯಕ್ತಿಗಳು ಅಂತಂದರೆ ನಮ್ಮ ವಾಯುದೇವರು. ಅಂತಹ ಮಹಾನುಭಾವರು ನೋಡಿ. ಚಂಡಾನೀನಹುದೋ ದುರಿತತಮ ಮಾರ್ತಾಂಡಾನೀನಹುದೋ ಕುಂಡಲವು ಕಿರಿಗಂಟೆ ಉಡಿಯಲಿ ಪೆಂಡೆನೂ ಪುರಕಾಲಲಂದಿಗೆ ತಂಡದಿ ಕೃಷ್ಣನಂಘ್ರಿಯ ಪುಂಡರೀಕಗೆ ಕೈಯ ಮುಗಿದ ಜಾಣ ನೀನಹುದೋ ರಾಣಿ ಭಾರತಿ ರಮಣ ನಿನಗೆಣೆಗಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣ ಮುಖ್ಯ ಪ್ರಾಣ ನೀನಹುದೋ. ಹಾಗಾಗಿ ಅಂತಹ ಮಹಾನುಭಾವರು ವಾಯುದೇವರು ಕೂಡ ಶ್ರೀಮದುತ್ಸಾಹ ಅಂತ ತಿಳಿದುಕೊಳ್ಳಬೇಕು. ಎಲ್ಲ ದೇವತೆಗಳಿಂದ ನಮಿಸಲ್ಪಡುವಂತಹ ಮಹಾನುಭಾವರು. ಕರ್ಣಾಭಿಮಾನಿಗಳು ಕಿಂಕರರು ಮೂರ್ಲೋಕ ದೊರೆಯು ನಿನ್ನೊಳಗೀಪ ಸರ್ವಕಾಲ ಪರಿಸರನೇ ಈ ಭಾಗ್ಯ ದೊರೆತನಕ್ಕೆ ಸರಿ ಉಂಟೆ ಗುರುವರನೆ ನೀದಯ ಪರನಿಂದು ಭಿನ್ನೈಪೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಅಂತಹ ಮಹಾನುಭಾವರು ವಾಯುದೇವರು. ಅಂತಹ ವಾಯುದೇವರು ನಮ್ಮ ಶರೀರದಲ್ಲಿ ನಿಂತುಕೊಂಡು ಕೂಡ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇರ್ತಾರೆ. ನಾವೆರಡೂ ಕಿವಿಗಳನ್ನು ಮುಚ್ಚಿಕೊಂಡು ನೋಡಿ, ಓಂಕಾರ ಶಬ್ದದಂತೆ ಶಬ್ದ ಬರ್ತಾ ಇರ್ತದೆ. ಇದೆ ವಾಯುದೇವರು ನಿತ್ಯದಲ್ಲಿ ನಮ್ಮಲ್ಲಿ ನಿಂತುಕೊಂಡು ಓಂಕಾರ ವಾಚ್ಯನಾದ ಭಗವಂತನ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡುವಂತಹ ಮಹಾನುಭಾವರು. ಇದನ್ನೆಲ್ಲ ನಾವು ಅನೇಕ ಶಾಸ್ತ್ರಗಳಲ್ಲಿ ನಾವು ಈ ಚಿಂತನೆಯನ್ನ ನೋಡ್ತೇವೆ. ಇದನ್ನೇ ಕನಕದಾಸರು ಸೂಕ್ಷ್ಮವಾಗಿ ಇಲ್ಲಿ ನಿರೂಪಣೆಯನ್ನ ಮಾಡಿದ್ದಾರೆ. ದೇವನುತ ಎರಡನೆಯ ಶಬ್ದ ದೇವನುತ. ಯಾವ ದೇವತೆಗಳು ಬೇಕು ಹೇಳ್ರಿ? ಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿಕೊಂಡು ಈಗ ಹುಟ್ಟುವ ಜೀವಿಯವರೆಗೂ ಕೂಡ, ಅಂದರೆ ಆ ಮಗುವಿನವರೆಗೂ ಕೂಡ ನಿರಂತರದಲ್ಲಿ ಸ್ತೋತ್ರ ಮಾಡಿಸಿಕೊಳ್ಳುವ ಮಹಾನುಭಾವ ಆ ಭಗವಂತ ಅಲ್ರಿ. ಹುಟ್ಟುವ ಕೂಸು ಸ್ತೋತ್ರ ಹೇಗೆ ಮಾಡುತ್ತದೆ ಅಂತೀವಲ್ಲ, ಹುಟ್ಟುವ ಮುಂಚೆನೇ ಗರ್ಭದಲ್ಲಿ ಸ್ತೋತ್ರ ಮಾಡಿರ್ತೇವಲ್ಲ ಭಗವಂತನನ್ನ. ಹಾಗಾಗಿ ಅಂತಹ ಮತ್ತೆ ಭಗವಂತ ದೇವನುತ. ಎಷ್ಟು ದೇವತೆಗಳು ನೋಡಿ. ವಿಧಾತೃ ದೇವತೆಗಳೆಲ್ಲ ವಿಷ್ಣುವಿನ ಹಿಂದೆ. ಸಮಸ್ತ ದೇವಾನುದೇವತೆಗಳು ಡೊಳ್ಳಿನ ಕೈ ಮೇಲ್ ಭರಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ ತಟ್ಯಾನ್ ಮ್ಯಾಲ್ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚಲುವ ಕನಕಪ್ಪ ಕುಣಿದಾನ್ ಮ್ಯಾಲ್ ದೇವಿ ನಮ್ಮ ದ್ಯಾವರು ಬಂದವ್ರೆ ಬನ್ನೀರೇ ನೋಡ ಬನ್ನೀರೇ. ಅದಕ್ಕೆ ನಮ್ಮ ಜಗನ್ನಾಥದಾಸರು ಕೂಡ ಹೇಳ್ತಾರೆ, ದೇವನುತ ಅಂದ್ರೇನು? ಬ್ರಹ್ಮ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ. ಮುಖ ವಿನುತ ಇದು ದೇವನುತ. ಹೀಗಾಗಿ ಸಮಗ್ರ ದೇವತೆಗಳಿಂದ ನಿರಂತರದಲ್ಲಿ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಮಹಾನುಭಾವನೆ ಶ್ರೀರಾಮ. ಶ್ರೀ ಅಂದರೆ ಸೀತಾದೇವಿ ಅಥವಾ ಲಕ್ಷ್ಮೀದೇವಿ. ಅವಳಿಗೂ ಕೂಡ ರ ಅಂದರೆ ಸುಖವನ್ನ, ಮ ಅಂದರೆ ಜ್ಞಾನವನ್ನ, ಎರಡನ್ನೂ ಸುಖ ಮತ್ತು ಜ್ಞಾನವನ್ನ ನೀಡುವ ಮಹಾನುಭಾವ ಅವನು ಶ್ರೀರಾಮಚಂದ್ರ. 10 ಅವತಾರಗಳಲ್ಲಿ 7ನೇ ಅವತಾರ.
ಅಂತಹ ಶ್ರೀರಾಮಚಂದ್ರ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವಿಷ್ಣು ಸಹಸ್ರನಾಮ ಹೇಳುತ್ತದಲ್ಲ. ಇಷ್ಟು ಅದ್ಭುತನಾದಂತಹ ಮಹಾನುಭಾವನ ಯಾವ ರೂಪಗಳಿಗೂ ಭೇದವನ್ನ ಚಿಂತನೆ ಮಾಡಬಾರದು. ಮಾಧವನ ರೂಪಗಳಿಗೆ ಭೇದವಿಲ್ಲವೆಂದು ತಿಳಿದು ಸಾದರದಲ್ಲಿ ಪೂಜಿಸಿ ಪ್ರಸಾದ ಉಣ್ಣದವನು ಬದುಕಿ ಏನು ಸಾರ್ಥಕ. ಪ್ರಾಣೇಶ್ವರದಾಸರು ಕೇಳ್ತಾರೆ, ಭಗವಂತನಿಗೂ ಭಗವಂತನ ರೂಪಗಳಿಗೂ ಯಾವತ್ತಿಗೂ ಭೇದದ ಚಿಂತನೆಯನ್ನ ಮಾಡಲೇಬಾರದು. ಹಾಗಾಗಿ ಅಂತಹ ಭಗವಂತ ಶ್ರೀರಾಮ ಎಲ್ಲ ದೇವತೆಗಳಿಂದಲೂ ಕೂಡ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ, ಜಾತರೋಷಸ್ಯ ಸಂಯುಗೆ. ಇವನ ಕೋಪವನ್ನ ನೋಡಿದರೆ ಇಡೀ ಯುದ್ಧ ಭೂಮಿಯೇ ನಡಗಿ ಹೋಗ್ತದಂತೆ. ಜನರು ನಡಗೋದಲ್ಲ, ಭೂಮಿಯೇ ನಡಗಿ ಹೋಗ್ತಾಳಂತೆ. ಅಂತಹ ಮಹಾನುಭಾವ ಶ್ರೀರಾಮಚಂದ್ರ ಜೀವನದಲ್ಲಿ ಭೂಮಿಯಲ್ಲಿ ಕೃತಜ್ಞ ಸತ್ಯಸಂಧಶ್ಚ, ಕೃತಜ್ಞನೂ ಆಗಿ ಸತ್ಯಸಂಧನೂ ಆಗಿ ಪ್ರಜೆಗಳನ್ನು ಉತ್ತಮ ರೀತಿಯಿಂದ ಕಾಣುತ್ತಾ, ಯಾರನ್ನೂ ಹೆದರಿಸದೆ ತನಗೂ ಯಾರ ಹೆದರಿಕೆ ಇಲ್ಲದೆ ನಿರಂತರವಾಗಿ ಕಂಬುಗ್ರೀವೋ ಮಹಾಹನುಹು, ಶಂಖದಂತಹ ಕಂಠವುಳ್ಳಂತಹ ವಿಸ್ತಾರವಾದ ಹಣೆವುಳ್ಳ ವಿಸ್ತಾರವಾದ ವಕ್ಷಸ್ಥಳವುಳ್ಳ ಬಾಹುಗಳಿಂದ ಪರಿಪೂರ್ಣನಾದಂತಹ ವ್ಯಕ್ತಿ, ಎಲ್ಲರನ್ನೂ ಗೆಲ್ಲುವ ಸಾಮರ್ಥ್ಯ ಇರುವಂತಹ ವ್ಯಕ್ತಿ. ಇಷ್ಟೆಲ್ಲ ತುಂಬಿಕೊಂಡರೂ ಕೂಡ ಪ್ರಜಾಪತಿ ಸಮಶ್ರೀಮಾನ್ ಧಾತಾರಿಪು ನಿಷೂದನಃ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ತನ್ನ ಧರ್ಮವನ್ನೂ ರಕ್ಷಣೆ ಮಾಡ್ತಾ ತನ್ನವರನ್ನೂ ರಕ್ಷಣೆ ಮಾಡ್ತಾ ಇರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾವನಾದರೂ ಇದ್ದಾನೇನು ಅಂತ ವಾಲ್ಮೀಕಿ ನಾರದರಿಗೆ ಪ್ರಶ್ನೆ ಮಾಡಿದರೆ, ನಾರದರು ಹೇಳಿದ ಒಂದೇ ಒಂದು ಶಬ್ದ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಇಷ್ಟೆಲ್ಲ ಪ್ರಶ್ನೆಗಳಿಗೂ ಒಂದೇ ಒಂದು ಉತ್ತರ ಅಂದರೆ ಅವನು ಶ್ರೀರಾಮಚಂದ್ರ ಅಂತ. ಅಂತಹ ಮಹಾನುಭಾವ ಶ್ರೀರಾಮಚಂದ್ರ ನಿನ್ನಯ ಚರಣ ಸೇವಕ. ಆ ಭಗವಂತನ ನಿನ್ನ ಚರಣ ಸೇವಕನಪ್ಪ ನಾನು ಅಲ್ವಾ. ನಿನ್ನ ಅನುಗ್ರಹ ಇದ್ದಾಗ ನಿನ್ನಲ್ಲಿ ಬುದ್ಧಿ ಹುಟ್ಟುತ್ತದೆ ಸ್ವಾಮಿ. ನಿನ್ನ ಅನುಗ್ರಹ ಇಲ್ಲ ಅಂದರೆ ನನ್ನಲ್ಲಿ ಬುದ್ಧಿ ಹುಟ್ಟೋದಿಲ್ವೋ. ನಿನ್ನ ಚರಣ ಸೇವಕ ಅನ್ನುವ ಶಬ್ದ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಆ ಪಾದದ ಸೇವೆಯನ್ನ ಮಾಡಿದರೆ ನಾನು ಚಿಕ್ಕವ ಅನ್ನುವ ಭಾವ ಮೂಡುತ್ತದೆ. ಅದಕ್ಕೆ ನಮಸ್ಕಾರ ಮಾಡಿ ಅಂತ ಹೇಳೋದು ಯಾಕೆ? ಸಾಷ್ಟಾಂಗವೆರಗುತ ಮಾಳ್ಪೆ ಭಿನ್ನಪವ ಅಂತಾರೆ. ಉರಸ ಶಿರಸ ದೃಷ್ಟಿಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಈ 8 ಅವಯವಗಳಿಂದ ನಮಸ್ಕಾರವನ್ನ ಮಾಡಬೇಕಂತ. ಇದು ಪುರುಷರಿಗೆ. ಸ್ತ್ರೀಯರಿಗೆ 5 ಅಂಗಗಳನ್ನು ಹೇಳಿದ್ದಾರೆ. ಹೀಗೆ 8 ಅಂಗಗಳಿಂದ ನಮಸ್ಕಾರ ಮಾಡಬೇಕಾದರೆ ಚರಣ ಸೇವಕ ಅನ್ನುವ ಬುದ್ಧಿ ನಮಗೆ ಬಂದರೆ ನಾನು ಅನ್ನುವ ಅಹಂಕಾರ ಬರೋದಿಲ್ಲ ನಮ್ಮಲ್ಲಿ. ಎಂತಹ ಪಾದರಿ ಭಗವಂತರದು. ಸಂತತ ಸೌಖ್ಯವೆಂಬೋ ಕಾವೇರಿಯ ಅಂತರಂಗದೊಳೆಲೇಸಿ ಸಂತೋಷದಿಂದ ಅನಂತನ ಮ್ಯಾಲೆ ನಿಶ್ಚಿಂತೆಯೊಳ್ಳ ಕುಮಿ ಭೂಕಾಂತೆಯರು ಸೇವಿಪ ಎಂಥ ಪಾವನ ಪಾದವೋ ರಂಗಯ್ಯ ನಿನ್ನೆಂಥ ಚಲುವ ಪಾದವೋ ಕೃಷ್ಣಯ್ಯ ನಿನ್ನೆಂಥ ಪಾವನ ಪಾದವೋ. ಎಷ್ಟು ಅದ್ಭುತ ಅಲ್ವಾ? ಅಂತಹ ಮಹಾನುಭಾವನ ಪಾದ ಒಂದೇ ಒಂದು ಪಾದದ ಸ್ಪರ್ಶದಿಂದಲೇ ಕಲ್ಲಾಗಿರುವ ಹಲ್ಲೆಯನ್ನು ಉದ್ಧಾರ ಮಾಡಿದಂತಹ ಪಾದ. ಒಂದೇ ಒಂದು ಪಾದ ಸ್ಪರ್ಶದಿಂದಲೇನೆ ಪಾಂಡವರ ಜೀವವನ್ನ ರಕ್ಷಣೆ ಮಾಡಿದಂತಹ ಪಾದ. ಒಂದೇ ಒಂದು ಪಾದದ ಸ್ಪರ್ಶದಿಂದಲೇನೆ ಇಡೀ 14 ಲೋಕಗಳನ್ನು ಅಳೆದಂತಹ ಪಾದ. ಒಂದೇ ಒಂದು ಪಾದದ ಸ್ಪರ್ಶದಿಂದಲೇನೆ ಗಂಗೆಯನ್ನ ಭೂಮಿಗೆ ತಂದಂತಹ ಪಾದ. ಒಂದೇ ಒಂದು ಪಾದದ ಸ್ಪರ್ಶದಿಂದಲೇನೆ ಗಯಾಸುರನನ್ನ ಕೊಂದಂತಹ ಪಾದ. ಒಂದೇ ಒಂದು ಪಾದದ ಸ್ಪರ್ಶದಿಂದಲೇನೆ ಕಾಲೀಯನ ಹುಟ್ಟೂರನ್ನ ನಡುಗಿಸಿದಂತಹ ಪಾದ. ಒಂದೇ ಒಂದು ಪಾದದ ಸ್ಪರ್ಶದಿಂದಲೇನೆ ಶಬರಿಯನ್ನ ಉದ್ಧಾರ ಮಾಡಿದ ಪಾದ. ಚದುರೆ ಶಬರಿತ ಬದರಿಯ ಫಲವನು ಮುದದಿ ಸೇವಿಸಿದ ರಾಮ ಹರೇ ವಿದುರನ ಕ್ಷೀರಕ್ಕೆ ಒದಗಿ
ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಇಂತಹ ಅದ್ಭುತವಾದ ಪಾದ. ದಾಸರಂತಾರೆ, ರಾಮ ನಿನ್ನಯ ಪಾದವ ತೋರೋ ಅಂತ. ಇಷ್ಟು ಅದ್ಭುತವಾದಂತಹ ಪಾದಗಳು ಭಗವಂತನ ಪಾದಗಳಲ್ವಾ. ಇಷ್ಟೆಲ್ಲ ಭಗವಂತನ ಪಾದದ ಮಹಿಮೆಯನ್ನ ತಿಳಿತಾ, ಆ ನಿನ್ನ ಪಾದದ ಸೇವಕನು ನಾನು, ಚರಣ ಸೇವಕರೊಳು ಕರುಣವನ್ನ ಇಡಬಾರದೆ. ಹೀಗಾಗಿ ಅಂತಹ ಭಗವಂತನ ಪಾದದ ಸೇವಕ ನಾನು. ಆ ಚಿಂತನೆ ಬರಬೇಕು. ನಿನ್ನಯ ಚರಣ ಸೇವಕ. ಇದು ಮಾತ್ರ ಅಲ್ಲ ಭಗವಂತನ ಪಾದದ ಸೇವೆ ಅಂದರೆ. ಚರಣ ಅಂದ್ರೆ ಪಾದ ಅಷ್ಟೇ ಅಲ್ಲ, ಚರಣ ಅನ್ನುವ ಶಬ್ದಕ್ಕೆ ಪದ ಅಂತಲೂ ಕರೀತಾರೆ. ಪಾದ ಅಂದರೂ ಒಂದೇ, ಪದ ಅಂದರೂ ಒಂದೇ. ಪದಗತವು ಅಂತ ಧಾತು. ಹೀಗಾಗಿ ಆ ಪದಗಳು ಅಂತಂದರೆ ಕೇವಲ ಭಗವಂತ ಹೆಜ್ಜೆ ಇಟ್ಟ ದಾರಿಯಲ್ಲಿ ನಡೆಯೋದು ಅಲ್ಲ, ಪದಗಳನ್ನೇ ಭಗವಂತ ಬರೆದು ಕೊಟ್ಟಿದ್ದಾನಲ್ಲ. ವ್ಯಾಸರು ಬರೆದು ಕೊಟ್ಟಂತಹ ಮಹಾಭಾರತ, ವ್ಯಾಸರು ರಚನೆ ಮಾಡಿದಂತಹ ಪುರಾಣಗಳು, ಇತಿಹಾಸಗಳು, ವ್ಯಾಸರು ವಿಭಾಗ ಮಾಡಿದಂತಹ ವೇದಗಳು, ಇವುಗಳ ಅಧ್ಯಯನವನ್ನ ಮಾಡುವಂತಹ ಸೇವಕ ನಾನು ಅನ್ನುವ ಭಾವ ಬೇಕು. ನಾನು ಅಂತಂದರೆ ನಾನು ಅನ್ನುವ ಅಹಂಕಾರ ಅಲ್ಲ, ಇಷ್ಟೆಲ್ಲ ಮಾಡ್ತಾ ಇರುವಂತಹ ನಿನ್ನ ಸೇವಕ ನಾನು. ಸೇವಕತನದ ರುಚಿ ಏನೇಳದೆಯೋ ದೇವ, ಹನುಮರಾಯ ವೈರಾಗ್ಯ ಬೇಡಿ ಅಂತಾರೆ. ಇಂತಹ ಭಾವ ಬೇಕು. ಅಂತಹ ಸೇವಕನಾದಂತಹ ನಾನು ನಿರಂತರದಲ್ಲಿ ನಿನ್ನ ಸಚ್ಚಾಸ್ತ್ರಗಳ ಅಧ್ಯಯನ ಅಧ್ಯಾಪನಗಳನ್ನು ಮಾಡುವಂತಹ ನಾನು ಸಾಷ್ಟಾಂಗ ಬೆರಗುತ ಮಾಡ್ಬೆ ಭಿನ್ನಪವ. ಹೇಗೆ? ಪ್ರೇಮದಿ ಭಕ್ತಿಯಿಂದ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ನಾವು ನಮಸ್ಕಾರ ಮಾಡ್ತೇವೆ, ಏನಾದರೂ ಒಂದನ್ನು ಇಟ್ಟುಕೊಂಡು ಭಗವಂತನಿಗೆ ನಮಸ್ಕಾರ. ನಾವು ನಮಸ್ಕಾರ ಮಾಡುವುದು ಎರಡು. ಒಂದು, ನಮಗೆ ಏನಾದರೂ ಕೆಲಸವಾಗಬೇಕಾದರೆ ಒಂದು ನಮಸ್ಕಾರ. ಇಲ್ಲ ಅಂತಂದರೆ ನಮಸ್ಕಾರ ಮಾಡದೆ ಹೋದ್ರೆ ಏನಾಗುತ್ತೋ ಏನೋ ಅನ್ನೋದಕ್ಕೆ ನಮಸ್ಕಾರ. ಖ್ಯಾತಿಯನ್ನು ಕೇಳಿನ ಮೊರೆ ಹೊಕ್ಕೆ ಸಲಹಯ್ಯ ಅಂತ. ಆ ಒಂದು ಹೆದರಿಕೆಯಿಂದ ನಮಗೆ ನಮಸ್ಕಾರ ಬೇಕಾಗಿಲ್ಲ ಅಂತಾನೆ ಭಗವಂತ. ಹಾಗಾದರೆ ನಮಸ್ಕಾರ ಹೇಗಿರಬೇಕು? ಪ್ರೇಮದಿ, ಪ್ರೀತಿಯಿಂದ ನಮಸ್ಕಾರ ಇರಬೇಕು. ಪ್ರೇಮ ಅಂದ್ರೆ ಭಕ್ತಿ, ಭಕ್ತಿಯಿಂದ ನಮಸ್ಕಾರ ಇರಬೇಕು. ವಿದ್ಯೆ ಹೇಳುವ ನೀನೆ, ಬುದ್ಧಿ ಕಲಿಸುವ ನೀನೆ, ಉದ್ಧಾರ ಕರ್ತೃ ಮಮ ಸ್ವಾಮಿಯೂ ನೀನೆ. ಮುದ್ದು ಶ್ರೀ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ಎನಗೆ ಯಾತರ ಭಯವೋ. ನಾನೇಕೆ ಬಡವನೋ, ನಾನೇಕೆ ಪರದೇಸಿ, ಶ್ರೀನಿಧೆ ಹರಿಯನಗೆ ನೀನಿರುವ ತನಕ. ಈ ಭಾವ ಬೇಕಲ್ವಾ? ಈ ನಿಟ್ಟಿನಲ್ಲಿ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಶ್ರೀಮದ್ ಅನಂತ ತೀರ್ಥ ಭಗವತ್ಪಾದಾಚಾರ್ಯರಂತಾರೆ, ಭಕ್ತಿ ಅಂದ್ರೇನು? ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಸ್ನೇಹ ಏನಿದೆಯಲ್ಲ, ಅಂಟಿಕೊಳ್ಳುವ ಸ್ವಭಾವ ಏನಿದೆಯಲ್ಲ, ಅದನ್ನ ಭಕ್ತಿ ಅಂತ ಕರೆದಿದ್ದಾರೆ. ಈ ಅಂಟಿಕೊಳ್ಳುವ ಸ್ವಭಾವ ಯಾರಲ್ಲಿ ಇರಬೇಕು? ಭಗವಂತನ ಜೊತೆಗೆ ಅಂಟುವ ಸ್ವಭಾವ ನಮ್ಮದಾಗಿರಬೇಕು. ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಿಯಲ್ಲಿ ಭಕ್ತಿ ಅನ್ನುವಂತಹ ಶಬ್ದಕ್ಕೆ ನಿರ್ವಚನವನ್ನ ಹೇಳ್ತಾರೆ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ. ಅವಧಿ ಇರಬಾರದು. ಇದೇ ಸಮಯದಲ್ಲಿ ನಮಸ್ಕಾರ ಮಾಡ್ತೀನಿ, ಉಳಿದ ಸಮಯ ಇಲ್ಲ ಅಂತಲ್ಲ. ನಿರವಧಿಕ, ಅನಂತ. ಅಂದರೆ ನಿರವಧಿಕ ಅಂದರೆ ಎಣಿಸ್ಲಿಕ್ಕಾಗದೇ ಇರುವಂತಹ ಗುಣಗಳು ಭಗವಂತನಲ್ಲಿ. ನಿರವಧಿಕ, ಅನಂತ, ಅನವದ್ಯ, ಕಲ್ಯಾಣ ಗುಣತ್ವ, ಜ್ಞಾನಪೂರ್ವಕ, ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಾರೆ, ಮಹಾತ್ಮ್ಯ ಜ್ಞಾನಪೂರ್ವಕ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ. ಯಾವಾಗಲೂ ಭಗವಂತನಲ್ಲಿ ಅಂಟಿಕೊಂಡಿರಬೇಕು. ಅಂಟೋದು ಅಂದ್ರೇನು? ಒಂದು ಕಂಟಿದ್ರ ಅಂಟೇ ಬಿಟ್ಟಿರ್ತಾರೆ ನೋಡು ಅಂತಿರ್ತೀವಿ. ಏನು ಅಂಟೋದು ಅಂತಂದ್ರೆ ಸದಾ ಕಾಲದಲ್ಲಿ ಅದನ್ನೇ ಜಪಿಸ್ತಾ ಇರೋದು, ಅವನನ್ನೇ ನೆನೆಸ್ತಾ ಇರೋದು. ಏನೇ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅನ್ನುವ ಚಿಂತನೆ ಇದೆಯಲ್ಲ, ಇದನ್ನ ಭಕ್ತಿ ಅಂತ ಕರೆದಿದ್ದಾರೆ. ಹಾಗಾಗಿ ಮಾಳ್ಪೆ ಭಿನ್ನಪವ, ನಿನ್ನ ಹತ್ತಿರದಲ್ಲಿ ಭಿನ್ನಹವನ್ನ ಮಾಡಿಕೊಳ್ತಾ ಇದ್ದೇನೆ ಸ್ವಾಮಿ. ಈ ಮಹಿಯೊಳೀವರೆಗೆ
ಈ ಮಹಿ ಅಂದ್ರೆ ಭೂಮಿ, ಇಲ್ಲಿಯವರೆಗೂ ನಿನ್ನ ಅನುಗ್ರಹದಿಂದ ಕ್ಷೇಮವಾಗಿ ಇದ್ದೇವೆ. ನಾವು ಸುಕ್ಷೇಮಿಗಳು, ಕೇವಲ ಕ್ಷೇಮವಾಗಿ ಇಲ್ಲ, ಸುಕ್ಷೇಮದಿಂದ ಇದ್ದೇವೆ. ನಿನ್ನ ಅನುಗ್ರಹ ಇತ್ತು ಕ್ಷೇಮವಾಗಿ ಇರ್ತೇವೆ, ನಿನ್ನ ಅನುಗ್ರಹ ಇಲ್ಲ ನಾವು ಕ್ಷೇಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಚಂದ್ರ ಶಾಲೆ ಚಂದ್ರ ಕಿರಣದಿಂದೊಪ್ಪುವ ಚಂದದ ಮಂಚದೋಳ್ ಮಲಗಿಸುವೆ, ಮಂದರೋದ್ಧರ ನಿನ್ನ ಕರುಣೆ ತಪ್ಪಲು ಧರ್ಮ ಮಂದಿರದೋಳ್ ತೋಳತಲೆ ದಿಂಬು ಮಾಡಿಸುವೆ. ನರಯಾನದೊಳು ಕ್ಷಣ ನರವರ ಎನಿಸುವಿವರ ಛತ್ರ ಚಾಮರ ಹಾಕಿಸುವಿಯೋ. ಕರುಣಾನಿಧಿಯೇ ನಿನ್ನ ಕರುಣೆ ತಪ್ಪಿದ ಮೇಲೆ ಚರಣ ಭರಣ ಪಾದ ರಕ್ಷೆಯೂ ದೊರೆಯದೋ. ನಿನ್ನ ಅನುಗ್ರಹ ಇತ್ತು ಅಂದರೆ ಸ್ವಾಮಿ, ಏನು ಹೆಸರು, ಏನು ಶಾಲು, ಏನು ಸಕಲಾತಿ, ಏನು ವೈಭವ, ಏನು ಸಂಪತ್ತು, ಏನು ಹಣ, ಏನು ಬಂಗಾರ, ಏನು ಅಧಿಕಾರ, ಏನು ಕೀರ್ತಿ, ಇದೆಲ್ಲವೂ ಬರ್ತದೆ ಸ್ವಾಮಿ ನಿನ್ನ ಅನುಗ್ರಹ ಇದ್ದರೆ. ನಿನ್ನ ಅನುಗ್ರಹ ತಪ್ಪಿತು ಚರಣ ಭರಣ ಪಾದ ರಕ್ಷೆಯೂ ದೊರೆಯದು. ಚಪ್ಪಲಿ ಬಿಡುವ ಜಾಗವೂ ಸಿಗೋದಿಲ್ಲ ಸ್ವಾಮಿ ನಿನ್ನ ಅನುಗ್ರಹ ಇಲ್ಲ ಅಂದರೆ. ಆ ಅನುಗ್ರಹವನ್ನ ನಿರಂತರದಲ್ಲಿ ನಮ್ಮಲ್ಲಿ ಮಾಡು. ಯಾಕೆ? ನಾವು ಸುಕ್ಷೇಮಿಗಳು, ನಿನ್ನ ಅನುಗ್ರಹದ ರಕ್ಷಾ ಕವಚದಲ್ಲಿ ನಾವು ಇದ್ದೇವೆ ಅಂತಂದರೆ ಕ್ಷೇಮವಾಗಿಯೇ ಇರುತ್ತೇವೆ ಯಾವಾಗಲೂ. ಯಾಕೆ? ಅನ್ನವಸನಕ್ಕಾಗಿ ಅನುದಿನವೂ ಯಾಚಿಸುತ್ತ ಅನ್ಯರಾಮನೆ ದ್ವಾರ ಕಾಯ್ದೆ ಕೃಷ್ಣ. ದೀನ ರಕ್ಷಕ ನಿನ್ನ ತೋಂಡರೋಳಿರಿ ಸಯ್ಯ, ದಾನವಾಂತ ಕಾನಂದ ವಿಠಲ ಶ್ರೀಕೃಷ್ಣ. ಕೆಂಪೇರಿ ತಂಬರದಿ ತಂಪಿಳಿದು ಸಂಭ್ರಮದಿ. ದಾನವಾಂತಕ ನಿನ್ನ ತೋಂಡರೋಳಿರಿಸಯ್ಯ, ನಿನ್ನ ರಕ್ಷಾ ಕವಚದಲ್ಲಿ ನಾವಿದ್ದರೆ ಸುಕ್ಷೇಮದಿಂದ ಇರುತ್ತೇವೆ ಸ್ವಾಮಿ. ನಿನ್ನ ರಕ್ಷಾ ಕವಚ ತಪ್ಪಿತು ಅಂದರೆ ಹೊರುವವರೂ ಸಿಗೋದಿಲ್ಲೋ ಈ ಜೀವಕ್ಕೆ, ಈ ಜೀವನಕ್ಕೆ, ಈ ದೇಹಕ್ಕೆ. ಅಂದ ಮೇಲೆ ನಿನ್ನ ಅನುಗ್ರಹ ಇರುವಂತೆ ನಮ್ಮನ್ನ ಮಾಡು. ಹೀಗಾಗಿ ನಾವು ಸುಕ್ಷೇಮಿಗಳು. ಅದಕ್ಕೆ ನೋಡಿ, ನಾವು ಯಾರಾದರೂ ಮಾತನಾಡುವಾಗ ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಆಯ್ತು ಚೆನ್ನಾಗಿದ್ದೇವೆ ಅಂತ ಹೇಳಿ ಅನಂತರದಲ್ಲಿ ನಮ್ಮ ಅಳಲನ್ನೇನೋ ಹೇಳಿಕೊಳ್ಳಬಹುದು. ಆದರೆ ಮೊದಲನೆಯ ಮಾತೇನು ಬರ್ತದೆ? ನಾವು ಸುಕ್ಷೇಮಿಗಳು, ಚೆನ್ನಾಗಿದ್ದೇವೆ ಅಂತ. ಯಾರೋ ಎದುರಿಗೆ ಬಂದವರ ಕೇಳಿದವರ ಮುಂದೆ ಹೇಳುವುದಲ್ಲ, ಕೇಳದೆ ಇದ್ದವನ ಮುಂದೆ ನಿನ್ನ ಅನುಗ್ರಹದಿಂದ ನಾವು ಕ್ಷೇಮವಾಗಿದ್ದೇವೆ ಅಂತ ಯಾಕೆ ಹೇಳಿದರು ಕನಕದಾಸರು ಅಂತಂದರೆ, ಎಂದೂ ನೀವು ಆರಾಮಿದ್ದೀರೇನು ಅಂತ ಕೇಳಿಲ್ಲ, ಆರಾಮವಾಗಿದ್ದೀರೇನು ಅಂತ ಆ ಭಗವಂತ ಕೇಳಿಲ್ಲ. ಯಾಕೆ ಅಂದರೆ ಯಾವನಿಗೆ ಎಷ್ಟು ಕೊಟ್ಟು ಎಷ್ಟು ಆರಾಮವನ್ನ ಕೊಡಬೇಕು ಅನ್ನುವುದು ಆ ರಾಮನಿಗೆ ಗೊತ್ತಿದೆ. ಹೀಗಾಗಿ ಅವನು ಕೇಳಿಲ್ಲ. ಅದಕ್ಕಾಗಿಯೂ ಕೂಡ ಅವನಿಗೆ ಹೇಳ್ತೇವೆ, ನಿನ್ನ ಅನುಗ್ರಹ ಆರಾಮಿದ್ದೇವೆ, ದೇವರ ಅನುಗ್ರಹ ಹರಿ ಆರಾಮಿದ್ದೇವೆ, ಹರಿವಾಯು ಗುರುಗಳ ಅನುಗ್ರಹ ಹರಿ ಆರಾಮಿದ್ದೇವೆ. ಯಾಕೆ ಹೇಳ್ತೇವೆ ಗೊತ್ತಾ? ಅವನು ಕೇಳದೆ ಹೋದರೂ, ನಾವೂ ಕೇಳಿಕೊಳ್ಳದೆ ಹೋದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟು ಆರಾಮವಾಗಿ ಇಡಬೇಕು ಅನ್ನುವುದು ಆ ರಾಮನಿಗೆ ಗೊತ್ತಿದೆ. ಹೀಗಾಗಿ ಅವನು ಕೇಳೋದಿಲ್ಲ. ಕೇಳದಿದ್ದರೂ ನಾವು ಹೇಳೋದನ್ನ ಬಿಡಬಾರದಲ್ವಾ? ದೊಡ್ಡವ ನಮಗಿಂತ. ಹೀಗಾಗಿ ನಿನ್ನ ಅನುಗ್ರಹದಿಂದ ನಾವು ಕ್ಷೇಮವಾಗಿದ್ದೇವೆ. ನಿನ್ನ ಕ್ಷೇಮ ವಾರ್ತೆಯ ನರುಹಿ ರಕ್ಷಿಸು ನಮ್ಮ ನನವರತ. ನಿನ್ನ ಕ್ಷೇಮ ವಾರ್ತೆ ಏನಿದೆಯಲ್ಲ, ಇದನ್ನ ಹೇಳಿ ನಮ್ಮನ್ನ ರಕ್ಷಣೆ ಮಾಡು. ಏನು ಕ್ಷೇಮ ವಾರ್ತೆಯ? ಯಾವುದೋ ಕ್ಷೇಮ ವಾರ್ತೆ ಅಲ್ಲ, ನಿನ್ನ ಪಾದಾಬ್ಜ ಕ್ಷೇಮ ವಾರ್ತೆ, ನಿನ್ನ ಪಾದ ಕಮಲಗಳ ಕ್ಷೇಮ ವಾರ್ತೆಯನ್ನ ಹೇಳು ಸಾಕು. ಏನಿದರ ಅರ್ಥ ಅಂದ್ರೆ, ಆ ಎರಡೂ ಪಾದಗಳಲ್ಲಿ ಇರುವುದು ಜ್ಞಾನ ಮತ್ತು ಆನಂದ. ಆನಂದ ಜ್ಞಾನಾತ್ಮಕವಾದಂತಹ ಆ ಪಾದಗಳೇನಿದೆಯಲ್ಲ, ಆ ಪಾದಗಳ ಕ್ಷೇಮವನ್ನ ಹೇಳು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಶಕ್ತಿ, ಅನಂತ ಸಾಮರ್ಥ್ಯ, ಅನಂತ ಆನಂದ ಇರುವಂತಹ ಭಗವಂತನಿಗೆ ಕ್ಷೇಮವನ್ನ ಯಾಕೆ ಕೇಳೋದು ಅಂತ ಕೇಳಿದರೆ, ಕ್ಷೇಮ ಅಂದರೇನು? ಕ್ಷೇಮ ಧಾಮ. ಆ ಧಾಮ
ಕ್ಷೇಮವಾಗಿ ಇದ್ದೇ ಇರ್ತದೆ ಸ್ವಾಮಿ. ವೈಕುಂಠ ಅನ್ನುವ ಧಾಮ ನೀನು ಇದ್ದೀಯಲ್ಲ, ಆ ಧಾಮದಲ್ಲಿ ನಿನ್ನ ಪಾದದಲ್ಲಿ ನಾವು ಇದ್ದರೆ ನಾನು ಕ್ಷೇಮ. ಅದಕ್ಕಾಗಿ ನಿನ್ನ ಕ್ಷೇಮವನ್ನ ಹೇಳು. ಯಾರ್ಯಾರೋ ಬಂದು ಆ ಪಾದಗಳಲ್ಲಿ ಆಶ್ರಿತರಾಗಿ ಬಿಟ್ರೆ ನನಗೆ ಕ್ಷೇಮ ದೊರೆಯುವುದು ಯಾವಾಗ? ಅಲ್ಲಿ ಕ್ಷೇಮವಾಗಿದೆ ಎಲ್ಲವೂ ಅಂದರೆ ಅಲ್ಲೆಲ್ಲ ಕ್ಷೇಮ ಇಲ್ರಿ ಅಂದ್ರೆ ಎಲ್ಲ ಚಲೋ ನಡೆದಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲಿಲ್ಲ ಅಂತ ಕೇಳಿದಂಗೆ. ಹಾಗೆ ಅನೇಕ ಜನರು ಬಂದು ಅಳಲನ್ನ ನಿತ್ಯದಲ್ಲಿ ಎಲ್ಲ ದೇವತೆಗಳು ಬಂದು ಹೇಳಿಕೊಳ್ಳುವಾಗ ನನಗೆ ಜಾಗ ಸಿಗುತ್ತದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಅಲ್ಲಿ ಕ್ಷೇಮ ಏನು? ನಿನ್ನ ಪಾದಾಬ್ಜದ ಕ್ಷೇಮ ಹೇಗಿದೆ? ಕನಕದಾಸರ ಪ್ರಾರ್ಥನೆ ರೀ, ಎಷ್ಟು ಅದ್ಭುತವಾದಂತಹ ಪ್ರಾರ್ಥನೆ. ಅಂತಹ ಕ್ಷೇಮ ವಾರ್ತೆಯನ್ನು ಅರುಹಿ ತಿಳಿಸಿ ನಮ್ಮನ್ನ ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಕ್ಷೇಮ ಅನ್ನುವ ಶಬ್ದಕ್ಕೆ ಕ್ಷೇಮ ಉಳ್ಳವರು, ಕ್ಷೇಮಿಗಳು ನಾವು ಅಂತ ಹೇಳಿದ್ದಾರಲ್ಲ, ಕ್ಷೇಮ ಉಳ್ಳವರು ಏನು? ನಮಗೆ ಬೇಕಾದ ವಸ್ತು ದೊರೆಯುವುದನ್ನು ಯೋಗ ಅಂತ ಕರೀತಾರೆ. ನಮಗೆ ಯಾವ ವಸ್ತು ಬೇಕೋ ಆ ವಸ್ತು ಸಿಕ್ತಂದ್ರೆ ನಮ್ಮ ಯೋಗ ಬರೋಬ್ಬರಿ ಇತ್ತು ನೋಡ್ರಿ, ಆ ವಸ್ತು ಸಿಕ್ತು ಅಂತೇಳಿ ಅಲ್ವಾ? ಅಪ್ರಾಪ್ತ ಪ್ರಾಪಣಂ ಯೋಗ. ಸಿಗದೇ ಇದ್ದದ್ದು ಸಿಕ್ಕರೆ ಅದು ನಮ್ಮ ಯೋಗ ಅಂತಂತೇವೆ, ಹೌದಾ? ಹಾಗೆ ಪ್ರಾಪ್ತ ಪರಿರಕ್ಷಣ ಕ್ಷೇಮ. ಯಾವುದು ಪ್ರಾಪ್ತವಾಗಿರ್ತದೆ ಅದನ್ನು ರಕ್ಷಣೆ ಮಾಡಿಕೊಳ್ಳೋದೇನಿದೆಯಲ್ಲ ಅದು ಕ್ಷೇಮ. ಹೀಗಾಗಿ ನಿನ್ನ ಚರಣ ಸೇವಕನಾಗಿ ನಿನ್ನ ಅನುಗ್ರಹವನ್ನ ನಾನು ಪಡೆದಿದ್ದೇನಲ್ಲ, ಅದರ ರಕ್ಷಣೆಯನ್ನ ನಾನು ಮಾಡಿಕೊಡುತ್ತೇನೆ. ಪ್ರಾಪ್ತ ಪರಿರಕ್ಷಣಂ ಕ್ಷೇಮ. ಹೀಗಾಗಿ ಅದನ್ನ ನಾನು ಕ್ಷೇಮವಾಗಿ ಇಟ್ಟುಕೊಳ್ಳುತ್ತೇನೆ. ಏನು? ನಿನ್ನ ಅನುಗ್ರಹ ಏನು ದೊರೆತಿದೆಯಲ್ಲ ಸ್ವಾಮಿ, ಅದನ್ನ ಉಳಿಸಿಕೊಳ್ಳುತ್ತೇವೆ ಅನ್ನುವ ಮಾತನ್ನ ಹೇಳುವುದಕ್ಕಾಗಿ ನಾವು ಸುಕ್ಷೇಮಿಗಳು ಅಂತ ಕನಕದಾಸರು ಹೇಳಿದ್ದಾರೆ. ಇಂತಹ ಒಂದು ಕುಶಲ ಪ್ರಶ್ನೆಯನ್ನ ಯಾರಿಗೆ ಮಾಡಬಹುದು ಅಂದರೆ ಇದು ಭಕ್ತನಿಗೆ ಮಾತ್ರ ಸಾಧ್ಯ ಇದೆ. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಬಗೆಯರೋ, ಬಡತನ ಭಾಗ್ಯ ಭಾಗವತರೋ, ತೆಗೆಯರೋ ನಿನ್ನಲ್ಲಿ ಮನ ಒಮ್ಮೆ ಆದರೋ, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ. ಇಂತಹ ಮಹಾನುಭಾವನಿಗೆ ಭಕ್ತರು ಹೇಗಿರ್ತಾರೆ? ನಗುವರು, ರೋದಿಸುವರು, ನಾಟ್ಯವಾಡುವರು, ಬಗೆಯರು, ಬಡತನ ಭಾಗ್ಯ ಭಾಗವತರೋ. ಅಂತಹ ಭಕ್ತರು ಮಾತ್ರ ಭಗವಂತನ ಜೊತೆಗೆ ಮಾತನಾಡುವಂತಹ ಸೌಭಾಗ್ಯ ಪಡೆಯುವಂತಹ ಒಂದು ಜನ್ಮ ಬಂದಿರ್ತದೆ. ಈಗ ನೋಡಿ ಮಾನವ ಜನ್ಮ ಬಂದಿದೆಯಲ್ಲ, ಅಂತಹ ಭಾಗ್ಯ ದೊರೆಯುವ ಜನ್ಮವೇ ದೊರೆತಿದೆ ಅಂದಾಗ ಭಗವಂತನ ಜೊತೆಗೆ ಮಾತನಾಡುವಂತಹ ಸೌಭಾಗ್ಯವನ್ನ ಬೆಳೆಸಿಕೊಳ್ಳೋಣ ಅನ್ನುವ ಚಿಂತನೆಯಲ್ಲಿ ಶ್ರೀಮದುತ್ಸಹ ದೇವನುತ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮದಿಂ ಸಾಷ್ಟಾಂಗವೆರಗುತೆ ಮಾಡ್ಬೆ ಭಿನ್ನಪವ. ಈ ಮಹಿಯೊಳಗೀವರೆಗೆ ನಾವು ಸುಕ್ಷೇಮಿಗಳು, ನಿನ್ನಯ ಪಾದಾಬ್ಜ ಕ್ಷೇಮ ವಾರ್ತೆಯ ನರುಹಿ ರಕ್ಷಿಸೋ ನಮ್ಮ ನವರತ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.